ಒಬ್ಬ ಸಿನಿಮಾ ಸ್ಟಾರ್ ನಿಜವಾಗ್ಲೂ ರಾಜಕೀಯದ ಬಲಿಷ್ಠ ಗೋಡೆಯನ್ನ ಅಲ್ಲಾಡಿಸೋಕೆ ಸಾಧ್ಯನಾ? ಬೆಳ್ಳಿ ತೆರೆಯ ಸೂಪರ್ ಸ್ಟಾರ್ ಈಗ ಅಸಲಿ ರಾಜಕೀಯದ ಆಟದಲ್ಲಿ ಹೊಸ ಅಧ್ಯಾಯ ಬರೆಯೋಕೆ ಹೊರಟಿದ್ದಾರಾ? ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನಂದ್ರೆ, ತಮಿಳುನಾಡಿನಿಂದ ಎದ್ದಿರೋ ಹೊಸ ರಾಜಕೀಯ ಅಲೆ ಮುಂದಿನ ದಿನಗಳಲ್ಲಿ ಬರೀ ಆ ರಾಜ್ಯಕ್ಕೆ ಅಷ್ಟೇ ಸೀಮಿತವಾಗಿರುತ್ತಾ ಅಥವಾ ದೇಶದ ರಾಜಕೀಯದ ಮೇಲೂ ಪ್ರಭಾವ ಬೀರುತ್ತಾ? ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಒಂದು ಹೆಸರು ಸಖತ್ ಸೌಂಡ್ ಮಾಡ್ತಿದೆ, ಅದೇ ವಿಜಯ್. ಸೌತ್ ಸಿನಿಮಾದ ಸೂಪರ್ ಸ್ಟಾರ್ ವಿಜಯ್ ಈಗ ಬರೀ ಸಿನಿಮಾಗೆ ಅಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಅವರ ರಾಜಕೀಯ ಎಂಟ್ರಿ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಸೋಷಿಯಲ್ ಮೀಡಿಯಾ ಮತ್ತು ರಾಜಕೀಯ ವಲಯದಲ್ಲಿ ಈಗ ಒಂದೇ ಪ್ರಶ್ನೆ ಜೋರಾಗಿ ಕೇಳಿಬರ್ತಿದೆ. ವಿಜಯ್ ನೇರವಾಗಿ ಕೇಂದ್ರದ ಪ್ರಮುಖ ನಾಯಕರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವಕ್ಕೆ ಸವಾಲು ಹಾಕೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರಾ? ಆದ್ರೆ ಈ ಪ್ರಶ್ನೆಗೆ ಉತ್ತರ ಅಂದುಕೊಂಡಷ್ಟು ಸುಲಭವಲ್ಲ. ತಮಿಳುನಾಡು ರಾಜಕೀಯ ಯಾವಾಗ್ಲೂ ಭಾರತದ ಬೇರೆ ರಾಜ್ಯಗಳಿಗಿಂತ ಭಿನ್ನವಾಗಿಯೇ ಇರುತ್ತೆ. ಇಲ್ಲಿ ಚುನಾವಣಾ ವಿಷಯಗಳು ಬರೀ ಅಧಿಕಾರ ಅಥವಾ ಅಭಿವೃದ್ಧಿಗೆ ಅಷ್ಟೇ ಸೀಮಿತವಾಗಿರಲ್ಲ. ಭಾಷೆ, ಸಂಸ್ಕೃತಿ, ರಾಜ್ಯದ ಹಕ್ಕುಗಳು, ಶಿಕ್ಷಣ ನೀತಿ ಮತ್ತು ಸಾಮಾಜಿಕ ನ್ಯಾಯ ಇವೆಲ್ಲವೂ ಇಲ್ಲಿನ ರಾಜಕೀಯದ ಮುಖ್ಯ ಬೇರುಗಳು. ಇದೇ ಕಾರಣಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಎಷ್ಟೋ ಬಾರಿ ಸದ್ದಿಲ್ಲದೆ ಸೈದ್ಧಾಂತಿಕ ಯುದ್ಧ ನಡೆದಿದೆ. ಹಿಂದಿ ಭಾಷಾ ವಿವಾದ, ಹೊಸ ಶಿಕ್ಷಣ ನೀತಿ ಮತ್ತು ನೀಟ್ ಪರೀಕ್ಷೆಯಂತಹ ವಿಷಯಗಳಲ್ಲಿ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಯಾವಾಗ್ಲೂ ಕೇಂದ್ರಕ್ಕಿಂತ ಭಿನ್ನ ನಿಲುವನ್ನೇ ತಳೆದಿವೆ. ಈಗ ಇಂತಹ ರಾಜಕೀಯ ಹಿನ್ನೆಲೆಯಲ್ಲಿ ವಿಜಯ್ ಅವರ ಎಂಟ್ರಿಯನ್ನ ಒಂದು ಹೊಸ ಬದಲಾವಣೆಯ ಮುನ್ನುಡಿ ಅಂತಲೇ ನೋಡಲಾಗ್ತಿದೆ. ವಿಜಯ್ ರಾಜಕೀಯದ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ಅವರ ಪೂರ್ತಿ ಗಮನ ಇರೋದು ಯುವಕರ ಮೇಲೆ. ತಮ್ಮ ಭಾಷಣಗಳಲ್ಲಿ ಅವರು ನಿರುದ್ಯೋಗ, ಶಿಕ್ಷಣ ವ್ಯವಸ್ಥೆ, ಬೆಲೆ ಏರಿಕೆ ಮತ್ತು ಅವಕಾಶಗಳ ಕೊರತೆಯಂತಹ ವಿಷಯಗಳ ಬಗ್ಗೆನೇ ಸತತವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಇದೇ ಕಾರಣಕ್ಕೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಅವರ ಜೊತೆ ಕೈ ಜೋಡಿಸ್ತಿರೋದು ಎದ್ದು ಕಾಣ್ತಿದೆ. ಸುಮಾರು 3 ದಶಕಗಳ ಸುದೀರ್ಘ ಸಿನಿಮಾ ಜರ್ನಿಯಲ್ಲಿ ವಿಜಯ್ಗೆ ಸಖತ್ ಸ್ಟ್ರಾಂಗ್ ಆಗಿರೋ ಫ್ಯಾನ್ ಬೇಸ್ ಇದೆ. ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋ, ಸಿಸ್ಟಮ್ ತಪ್ಪುಗಳನ್ನ ಪ್ರಶ್ನೆ ಮಾಡೋ ಮತ್ತು ಸಾಮಾನ್ಯ ಜನರ ಪರವಾಗಿ ನಿಲ್ಲೋ ಕ್ಯಾರೆಕ್ಟರ್ಗಳೇ ಜಾಸ್ತಿ ಇರುತ್ತೆ. ಇದೇ ಇಮೇಜ್ ಈಗ ಅವರ ರಾಜಕೀಯ ಗುರುತಿಗೂ ಹೆಲ್ಪ್ ಮಾಡ್ತಿದೆ. ರಾಜಕೀಯ ವಿಶ್ಲೇಷಕರು ಏನಂತಾರೆ ಅಂದ್ರೆ, ಇವತ್ತಿನ ರಾಜಕೀಯ ಬರೀ ಅನುಭವದ ಮೇಲೆ ಅಷ್ಟೇ ನಡೀತಿಲ್ಲ. ಜನ ಈಗ ತಮಗೆ ಹತ್ತಿರ ಅನಿಸೋ, ತಮ್ಮ ಕಷ್ಟ ಸುಖಗಳನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಳೋ ಹೊಸ ಮುಖಗಳನ್ನ ಒಪ್ಕೊಳ್ತಿದ್ದಾರೆ. ವಿಜಯ್ ಕೂಡ ತಮ್ಮನ್ನ ಇದೇ ರೀತಿ ಹೊಸ ರಾಜಕೀಯ ಮಾಡೆಲ್ ಆಗಿ ತೋರಿಸಿಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅವರ ಕೆಲವು ಹೇಳಿಕೆಗಳಿಂದಾಗಿ ರಾಜಕೀಯ ಚರ್ಚೆಗಳು ಸಖತ್ ಜೋರಾಗಿವೆ. ಕೆಲವರು ಇದನ್ನ ಕೇಂದ್ರ ಸರ್ಕಾರದ ಪಾಲಿಸಿಗಳ ಮೇಲಿನ ಇಂಡೈರೆಕ್ಟ್ ಅಟ್ಯಾಕ್ ಅಂತ ನೋಡ್ತಿದ್ರೆ, ಅವರ ಸಪೋರ್ಟರ್ಸ್ ಮಾತ್ರ ಇದು ಜನರ ಧ್ವನಿ ಅಂತಿದ್ದಾರೆ. ಇನ್ನು ಕೆಲವರು ವಿಜಯ್ ಬರೀ ತಮಿಳುನಾಡಿನ ಹಳೆ ರಾಜಕೀಯ ಧಾಕೋಯ್ಯನ್ನೇ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಸಲಿ ಮ್ಯಾಟರ್ ಏನಂದ್ರೆ, ಇದೆಲ್ಲ ಬರೀ ರಾಜಕೀಯದ ಡೈಲಾಗ್ಗಳ ಅಥವಾ ಇದರ ಹಿಂದೆ ಏನಾದ್ರೂ ದೊಡ್ಡ ಸ್ಕೆಚ್ ಇದೆಯಾ? ನಿಜ ಹೇಳ್ಬೇಕಂದ್ರೆ, ರಾಜಕೀಯದಲ್ಲಿ ಬರೀ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಮುಖ್ಯ ಅಲ್ಲ, ಜನರ ಮಧ್ಯೆ ಒಂದು ಗಟ್ಟಿ ನಂಬಿಕೆ ಹುಟ್ಟಿಸೋದು ಅಷ್ಟೇ ಮುಖ್ಯ. ಒಬ್ಬ ಲೀಡರ್ ಜನರ ಪರವಾಗಿ ಧ್ವನಿ ಎತ್ತುತ್ತಿದ್ದಾನೆ ಅಂತ ಜನರಿಗೆ ಕನ್ವಿನ್ಸ್ ಆದ್ರೆ ಸಪೋರ್ಟ್ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ವಿಜಯ್ ಸದ್ಯಕ್ಕೆ ಇದೇ ಹಾದಿಯಲ್ಲಿ ಹೋಗ್ತಿರೋ ಹಾಗೆ ಕಾಣ್ತಿದೆ. ಅವರ ಮೀಟಿಂಗ್ಗಳಿಗೆ ಭಾರಿ ಸಂಖ್ಯೆಯಲ್ಲಿ ಯುವಕರು ಬರ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಭಾಷಣಗಳು ವೈರಲ್ ಆಗ್ತಿವೆ. ಅವರ ಬಗ್ಗೆ ಇರೋ ಕ್ರೇಜ್ ಈಗ ಬರೀ ತಮಿಳುನಾಡಿಗೆ ಅಷ್ಟೇ ಸೀಮಿತವಾಗಿಲ್ಲ, ಉತ್ತರ ಭಾರತದಿಂದ ಹಿಡಿದು ಪಶ್ಚಿಮ ಭಾರತದವರೆಗೂ ಜನ ಅವರ ರಾಜಕೀಯ ಮೂವ್ಸ್ ಗಮನಿಸ್ತಿದ್ದಾರೆ. ಆದ್ರೆ ಇದರ ಅರ್ಥ ಅವರೀಗಲೇ ನ್ಯಾಷನಲ್ ಲೆವೆಲ್ನ ದೊಡ್ಡ ಲೀಡರ್ಸ್ಗಳ ರೇಂಜ್ಗೆ ಬೆಳೆದಿದ್ದಾರೆ ಅಂತಲ್ಲ. ಅಸಲಿ ವಿಷಯ ಏನಂದ್ರೆ, ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಬೇಕಾದ್ರೆ ದೊಡ್ಡ ಸಂಘಟನೆ ಮತ್ತು ದೇಶಾದ್ಯಂತ ಸಾವಿರಾರು ಕಾರ್ಯಕರ್ತರು ಇರಬೇಕಾಗುತ್ತೆ. ನೆಟ್ವರ್ಕ್ ಮತ್ತು ಎಲೆಕ್ಷನ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದು ತುಂಬಾ ಮುಖ್ಯ ಆಗುತ್ತೆ. ಕರೆಕ್ಟ್ ಆಗಿ ಇಲ್ಲೇ ನೋಡಿ ವಿಜಯ್ ಅವರಿಗೆ ದೊಡ್ಡ ಚಾಲೆಂಜ್ ಇರೋದು. ಅವರ ಕ್ರೇಜ್ ಏನೋ ದೊಡ್ಡದಾಗಿದೆ, ಆದ್ರೆ ಆ ಕ್ರೇಜ್ ಅನ್ನ ರಾಜಕೀಯ ಶಕ್ತಿಯಾಗಿ ಬದಲಾಯಿಸೋದು ಅಷ್ಟು ಈಸಿಯಲ್ಲ. ಬಿಜೆಪಿಗೆ ಇವತ್ತು ದೇಶದಲ್ಲೇ ಅತ್ಯಂತ ದೊಡ್ಡ ಸಂಘಟನೆ ಇದೆ. ನರೇಂದ್ರ ಮೋದಿ ಅವರ ಜನಪ್ರಿಯತೆ ತುಂಬಾನೇ ಜಾಸ್ತಿ ಇದೆ. ಹಾಗೆ ಅಮಿತ್ ಶಾ ಅವರಿಗೆ ಇಡೀ ಸಂಘಟನೆಯ ಮೇಲೆ ಬಲವಾದ ಹಿಡಿತ ಇದೆ. ಇಂತಹ ಟೈಮಲ್ಲಿ ಯಾವನೇ ಒಬ್ಬ ಹೊಸ ಲೀಡರ್ಗೆ ನ್ಯಾಷನಲ್ ಲೆವೆಲ್ನಲ್ಲಿ ತನ್ನದೇ ಆದ ಜಾಗ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಪಾಲಿಟಿಕ್ಸ್ ನಲ್ಲಿ ಯಾವುದೂ ಇಂಪಾಸಿಬಲ್ ಅಲ್ಲವೇ ಅಲ್ಲ. ಹೊಸ ಮುಖಗಳು ಅಚಾನಕ್ಕಾಗಿ ಬಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದಿರೋದಕ್ಕೆ ಹಿಸ್ಟರಿಯಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. ತಮಿಳುನಾಡಿನಲ್ಲಿ MGR ಇದಕ್ಕೆ ದೊಡ್ಡ ಎಕ್ಸಾಂಪಲ್. ಅವರು ಸಿನಿಮಾದಿಂದ ರಾಜಕೀಯಕ್ಕೆ ಬಂದು ಇಡೀ ರಾಜ್ಯ ರಾಜಕೀಯದ ಫೇಸ್ ಅನ್ನೇ ಬದಲಾಯಿಸಿಬಿಟ್ಟರು. ಜಯಲಲಿತಾ ಕೂಡ ಇದೇ ಹಾದಿಯಲ್ಲಿ ಬಂದು ಆಧಿಪತ್ಯ ನಡೆಸಿದರು. ಇತ್ತ ಆಂಧ್ರಪ್ರದೇಶದಲ್ಲಿ
ರಾಮರಾವ್ NTR ಕೂಡ ಇದನ್ನೇ ಮಾಡಿದ್ದು. ಈಗಿರೋ ಪ್ರಶ್ನೆ ಏನಂದ್ರೆ, ವಿಜಯ್ ಕೂಡ ಅದೇ ಹಿಸ್ಟರಿಯನ್ನ ರಿಪೀಟ್ ಮಾಡೋಕೆ ಸಾಧ್ಯನಾ? ರಾಜಕೀಯ ಪಂಡಿತರು ಮಾತ್ರ ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತಾರೆ. ಯಾಕಂದ್ರೆ ಜನರ ಮಧ್ಯೆ ಇರೋ ಪ್ರೀತಿ ಕ್ರೇಜ್ ಬೇರೆ, ಎಲೆಕ್ಷನ್ನಲ್ಲಿ ಗೆಲ್ಲೋದು ಬೇರೆ. ಜನ ವೋಟ್ ಹಾಕುವಾಗ ತುಂಬಾ ವಿಷಯಗಳನ್ನ ಯೋಚನೆ ಮಾಡ್ತಾರೆ. ಆದ್ರೂ ಒಂದು ವಿಷಯ ಒಪ್ಕೋಬೇಕು, ವಿಜಯ್ ತುಂಬಾನೇ ಕಮ್ಮಿ ಟೈಮಲ್ಲಿ ತಮಗಾಗಿ ಒಂದು ಸಪರೇಟ್ ಜಾಗ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈಗ ಮೇನ್ ಪ್ರಶ್ನೆ ಬರೋದು ಏನಂದ್ರೆ, ಅವರು ನಿಜವಾಗ್ಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರಾ? ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ವಿಜಯ್ ಎಷ್ಟೋ ಬಾರಿ ಬಿಜೆಪಿಯ ಪಾಲಿಸಿಗಳು ಮತ್ತು ಸಿದ್ಧಾಂತಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಡೆಮಾಕ್ರಸಿಯಲ್ಲಿ ಗೌರ್ಮೆಂಟ್ ಅನ್ನ ಪ್ರಶ್ನೆ ಮಾಡೋದು ಅಪೋಸಿಷನ್ ಅವರ ಕೆಲಸನೇ ಅಲ್ವಾ? ಹಾಗಾಗಿ ಇದನ್ನ ಡೈರೆಕ್ಟ್ ಚಾಲೆಂಜ್ ಅಂತ ಕರೆಯೋದು ಅಷ್ಟೊಂದು ಕರೆಕ್ಟ್ ಅನ್ಸಲ್ಲ. ನಿಜ ಹೇಳ್ಬೇಕಂದ್ರೆ ರಾಜಕೀಯ ಅನ್ನೋದು ಐಡಿಯಾಲಜಿಗಳ ಯುದ್ಧ. ಇಲ್ಲಿ ಬೇರೆ ಬೇರೆ ಆಲೋಚನೆಗಳು ಮುಖಾಮುಖಿ ಆಗ್ತವೆ. ಕೊನೆಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಜನರೇ ಡಿಸೈಡ್ ಮಾಡ್ತಾರೆ. ವಿಜಯ್ ಕೂಡ ಇದೇ ಪ್ರಜಾಪ್ರಭುತ್ವದ ಒಂದು ಭಾಗ ಅಷ್ಟೇ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಷಯಗಳನ್ನ ತುಂಬಾ ಹೈಪ್ ಮಾಡಿ ತೋರಿಸ್ತಾರೆ. ಇದರಿಂದ ನಾರ್ಮಲ್ ಆಗಿ ಹೇಳಿರೋ ಸ್ಟೇಟ್ಮೆಂಟ್ ಕೂಡ ದೊಡ್ಡ ಪೊಲಿಟಿಕಲ್ ಫೈಟ್ ತರ ಕಾಣೋಕೆ ಶುರುವಾಗುತ್ತೆ ಅನ್ಸುತ್ತೆ. ಇರಲಿ, ಈಗಿರೋ ಬಿಗ್ ಕ್ವೆಶ್ಚನ್ ಏನಂದ್ರೆ, ಅವರ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಥವಾ ಶಕ್ತಿ ಏನು? ಅದಕ್ಕೆ ಉತ್ತರ ಅವರ ಹಿಂದೆ ಇರೋ ಭಾರಿ ಜನಬೆಂಬಲ. ಸಿನಿಮಾಗಳಿಂದ ಸಿಕ್ಕಿರೋ ಈ ಕ್ರೇಜ್ ಈಗ ಅವರ ಪಕ್ಕಾ ರಾಜಕೀಯ ಬಂಡವಾಳ ಆಗಿದೆ. ಅವರ ಫ್ಯಾನ್ ಕ್ಲಬ್ಗಳು ಮೊದಲಿನಿಂದಲೂ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಆಕ್ಟಿವ್ ಆಗಿದ್ದು, ಇದರಿಂದಾಗಿ ಅವರಿಗೆ ಆಲ್ರೆಡಿ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಸಿಕ್ಕಂತಾಗಿದೆ. ಆದ್ರೆ ಪವರ್ ಜೊತೆಗೆ ಒಂದಿಷ್ಟು ಚಾಲೆಂಜ್ಗಳು ಕೂಡ ಬಂದೇ ಬರ್ತವೆ. ಮೊದಲನೇ ಚಾಲೆಂಜ್ ಏನಂದ್ರೆ, ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದು. ಜನ ಅವರ ಕಡೆಯಿಂದ ದೊಡ್ಡ ಮಟ್ಟದ ಬದಲಾವಣೆಯನ್ನ ನಿರೀಕ್ಷಿಸುತ್ತಿದ್ದಾರೆ. ಎರಡನೇ ಚಾಲೆಂಜ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲದಿರೋದು. ಯಾಕಂದ್ರೆ ರಾಜಕೀಯ ಸಿನಿಮಾಗಳ ತರ ಮೊದಲೇ ಬರೆದಿಟ್ಟ ಸ್ಕ್ರಿಪ್ಟ್ ಪ್ರಕಾರ ನಡೆಯಲ್ಲ. ಮೂರನೇ ಚಾಲೆಂಜ್ ಒಂದು ಗಟ್ಟಿ ಸಂಘಟನೆ ಕಟ್ಟೋದು. ಯಾಕಂದ್ರೆ ಅಸಲಿ ಆಟ ಇರೋದೇ ಗ್ರೌಂಡ್ ಲೆವೆಲ್ ನೆಟ್ವರ್ಕ್ ಮತ್ತು ಕಾರ್ಯಕರ್ತರ ಬಲದ ಮೇಲೆ. ಈಗಿರೋ ಕುತೂಹಲ ಏನಂದ್ರೆ, ಅವರು ಫ್ಯೂಚರ್ನಲ್ಲಿ ಪ್ರಧಾನಿ ರೇಸ್ಗೆ ನಿಲ್ಲೋಕೆ ಸಾಧ್ಯನಾ? ಬಾಸ್, ಸದ್ಯಕ್ಕಂತೂ ಇದರ ಬಗ್ಗೆ ಹೇಳೋದು ತುಂಬಾ ಅರ್ಲಿ ಆಗುತ್ತೆ. ನ್ಯಾಷನಲ್ ಪಾಲಿಟಿಕ್ಸ್ ಲೆವೆಲ್ಗೆ ಹೋಗ್ಬೇಕಾದ್ರೆ ತುಂಬಾ ಲಾಂಗ್ ಜರ್ನಿ ಇರುತ್ತೆ. ಬೇರೆ ಬೇರೆ ಸ್ಟೇಟ್ಸ್ ನಲ್ಲಿ ಇಂಪ್ಯಾಕ್ಟ್ ಇರಬೇಕು ಮತ್ತು ಕಂಟಿನ್ಯೂಸ್ ಆಗಿ ಜನರ ಸಪೋರ್ಟ್ ಸಿಗುತ್ತಿರಬೇಕು. ಆದ್ರೆ ರಾಜಕೀಯದಲ್ಲಿ ಯಾವುದನ್ನೂ ಆಗಲ್ಲ ಅಂತ ತಳ್ಳಿ ಹಾಕೋಕೆ ಬರಲ್ಲ. ಇವತ್ತಿನ ಪ್ರಾದೇಶಿಕ ನಾಯಕ ನಾಳೆ ದೇಶದ ದೊಡ್ಡ ಮುಖ ಲೀಡರ್ ಆಗಿ ಬೆಳೆಯಬಹುದು. ಸದ್ಯಕ್ಕಂತೂ ಅವರಿಗೆ ಇರೋ ಮುಖ್ಯ ಕೆಲಸ ಜನರ ನಂಬಿಕೆ ಗೆಲ್ಲೋದು ಮತ್ತು ಅದನ್ನ ಉಳಿಸಿಕೊಳ್ಳೋದು. ಯಾಕಂದ್ರೆ ಅಸಲಿ ಸಕ್ಸಸ್ ಅಂದ್ರೆ ಬರೀ ಎಲೆಕ್ಷನ್ ಗೆಲ್ಲೋದಲ್ಲ, ಜನರ ನಂಬಿಕೆ ಗಳಿಸೋದು. ಈಗ ಕಾಲವೇ ನಿರ್ಧಾರ ಮಾಡಬೇಕು, ವಿಜಯ್ ಬರೀ ಒಬ್ಬ ಪಾಪ್ಯುಲರ್ ಹೀರೋ ಆಗಿ ಬಂದು ಲೀಡರ್ ಆದವರಂತೆ ನೆನಪಿನಲ್ಲಿ ಉಳಿತಾರಾ ಅಥವಾ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಒಂದು ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡ್ತಾರಾ ಅಂತ. ಆದ್ರೆ ಒಂದು ವಿಷಯ ಮಾತ್ರ ಗ್ಯಾರಂಟಿ, ಅವರ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ಮಾತ್ರ ಸಖತ್ ಸಂಚಲನ ಶುರುವಾಗಿದೆ ಮತ್ತು ಇಡೀ ದೇಶದ ಕಣ್ಣು ಅವರ ಮೇಲಿದೆ. ಸ್ನೇಹಿತರೆ, ವಿಜಯ್ ದಳಪತಿ ಅವರ ಬಗ್ಗೆ ಕೊಟ್ಟಿರೋ ಈ ಮಾಹಿತಿ ನಿಮಗಿಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ತರಹದ ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನೋಡೋಕೆ ನಮ್ಮ ಚಾನೆಲ್ ಜೊತೆ ಕನೆಕ್ಟ್ ಆಗಿರಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ.